ಮ್ಯಾಮ್ ನಮಸ್ತೆ. ನಮಸ್ತೆ. ಸರ್ಜಿಕಲ್ ಸ್ಟ್ರೈಕ್ ನಡೀತು ಇವತ್ತು ಬೆಳಿಗ್ಗೆ 9 ಕ್ಯಾಂಪ್ಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಭಾರತ. ಸೊ ನಿಮಗೆ ಏನು ಅನಿಸ್ತಾ? ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರನ್ನು ನಮಗೆ ತುಂಬ ನಂಬಿಕೆ ಇದೆ. ಅವರು ಏನು ಟೈಮ್ನಲ್ಲಿ ಯಾವ ಟೈಮ್ನಲ್ಲಿ ಏನು ಮಾಡಬೇಕಂತ ಅವ್ರಿಗೆ ಗೊತ್ತಾಗಿದೆ. ಅವರು ಆ ಥರನೇ ಮಾಡ್ತಾರೆ. ನಮ್ಮ ಇಂಡಿಯಾಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನು ಮಾಡಬೇಕು, ಯಾವ್ಯಾವ ಟೈಮ್ನಲ್ಲಿ ಮಾಡಬೇಕು ಅಂತ ಅವರೇ ಎಲ್ಲ ಮಾಡ್ತಾರೆ. ನಮಗೆ ಸೇಫ್ ಆಗಿದ್ದೀವಿ. ಅದಕ್ಕೋಸ್ಕರ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ನಮಗೆ ಬೇಕಾಗಿರುತ್ತೆ ಅಂತ ಅವ್ರು ಮಾಡಿದ್ದಾರೆ. ಓಕೆ. ಪಹಲ್ಗಾಮ್ನಲ್ಲಿ ದಾಳಿ ನಡೀತು. ಏನು ಪ್ರವಾಸಿಗರಿದ್ರಲ್ಲ ಅವರನ್ನು ಟಾರ್ಗೆಟ್ ಮಾಡಿ ಉಗ್ರರು ದಾಳಿ ಮಾಡಿದ್ರು. ಅದಕ್ಕೆ ಪ್ರತಿಕಾರವಾಗಿ ಭಾರತ 9 ಕಡೆಯಲ್ಲಿ ದಾಳಿಯನ್ನು ಮಾಡ್ತು. ಈಗ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಳ್ಳೋದಿಲ್ಲ. ಅವ್ರು ಏನಾದರೂ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲ ರೆಡಿಯಾಗಿರ್ತಾರೆ. ಇಂಡಿಯಾ ಸೇನಾ ಅವರು ಎಲ್ಲವರು. ಈಗ ಯುದ್ಧ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಭಾರತ ಪಾಕಿಸ್ತಾನ? ಬೇಕಾಗಿದ್ದರೆ ಯುದ್ಧ ನಡೀತೆ, ಇಲ್ಲಾದರೆ ಏನೇನು ಡಿಸಿಷನ್ ತಗೊಳ್ತಾರೆ ಅಂತ ಗೊತ್ತಾಗಿಲ್ಲ. ಬೇಕಾಗಿದ್ದರೆ ಅವ್ರು ನಡೆಸ್ತಾರೆ. ಓಕೆ, ನಿಮಗೆ ಏನು ಅನಿಸುತ್ತೆ, ಯುದ್ಧ ನಡೆಯುತ್ತೋ ಇಲ್ಲ? ಯುದ್ಧ ನಡಿಬಾರ್ದು ಅಂತ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಥರ ಆರ್ಡಿನರಿ ಪೀಪಲ್ಗೆ ಅಫೆಕ್ಟ್ ಆಗಬಾರ್ದು. ಅದಕ್ಕೋಸ್ಕರ ಯುದ್ಧ ನಡಿಬಾರ್ದು. ಎಷ್ಟೊತ್ತಿಗೆ ಸೆಟಲ್ ಕನ್ಸೋಲ್ ಮಾಡಿಕೊಳ್ತಾರೆ ಅಂತ ಗೊತ್ತಾಗಲಿಲ್ಲ. ಪಾಕಿಸ್ತಾನದವ್ರು ಹೇಳ್ತಾ ಇದ್ರು ನಮ್ಮ ಹತ್ರ ಅಣ್ವಸ್ತ್ರಗಳಿದೆ ಅಂತ. ಈಗ ಭಾರತ ಕೆಣಕಿದೆ. ಆ ಥರ ತೋರಿಸ್ತಾ ಇದ್ದೀವಿ. ಎಲ್ಲ ಇರುತ್ತೆ. ಯಾವ ಟೈಮ್ನಲ್ಲಿ ಬೇಕಾದರೆ ಆಚೆ ತಗೊಂಡು ಬರ್ತಾರೆ ಪ್ರೈಮ್ ಮಿನಿಸ್ಟರ್ ಅವರು, ಮೋದಿ ಅವರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.